ಈ ಗಿಫ್ಟಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ, ಏನಿದೆ ಅಂತ ಗೊತ್ತಾಗುತ್ತೆ. ತುಂಬ ತಲೆನೋಯ್ತಿತ್ತು ಅಂತ ನನ್ನ ಸ್ಪೆಕ್ಟ್ ಹಾಕೊಂಡೆ, ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ, ಈ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಇದು ಜೀವಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಕಾಲೇಜಿಗೆ ಹೊರಟಿಲ್ಲ ನೋಡಿ, ಗಿಫ್ಟ್ ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ನೋಡೋಣ ಬನ್ನಿ. ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಗೊತ್ತಾಗುತ್ತೆ. ಈ ಗಿಫ್ಟಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ, ಏನಿದೆ ಅಂತ ಗೊತ್ತಾಗುತ್ತೆ. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರ ಜೊತೆನೂ ಒಂದು ವಿಡಿಯೋ ಮಾಡಿಕೊಂಡು ದಾವಣಗೆರೆಗೆ ಬಸ್ ಹತ್ಕೊಂಡು ಹೋಗ್ತಿದ್ದೀನಿ ನೋಡಿ. ಇದೇನಪ್ಪ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋದ್ಲು ಇವಳು ಅಂತ ಅನ್ಕೋಬೋದು. ನೋಡಿ, ದುರ್ಗಾಗೆ ಬಸ್ ಟಿಕೆಟ್ ತೊಗೊಂಡು ದುರ್ಗಾ ಹೋಗ್ತಿದ್ದೀನಿ. ಆಬ್ವಿಯಸ್ಲಿ ದುರ್ಗಾ ಹೋಗ್ತಿದ್ದೀನಿ ಅಂದರೆ ನಾನು ನಮ್ಮೂರಿಗೆ ಹೋಗ್ತಿದ್ದೀನಿ ಅಂತಲೇ ಅರ್ಥ. ನಾನ್ ಸ್ಟಾಪ್ ದಾವಣಗೆರೆ ಟು ದುರ್ಗಾ ಹೋಗ್ಬೇಕಾದ್ರೆ ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಹೇಳಿ ಸಾಂಗ್ ಕೇಳಿಸ್ಕೋತಾ ಫ್ರೂಟ್ಸ್ ಕೊಡ್ತು ನಮ್ಮ ಅಜ್ಜಿ, ತಿನ್ಕೋತಾ ಹೋಗ್ತಾ ಇದ್ದೀವಿ ನೋಡಿ. ದಾವಣಗೆರೆಯಿಂದ ದುರ್ಗಕ್ಕೆ ಬಂದ್ಬಿಡ್ಬೋದು. ಇಲ್ಲಿದ್ದ ಅತ್ಲಾಗ ನಮ್ಮೂರಿಗೆ ಹೋಗೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ. ಬಸ್ ಬೇರೆ ಬಂದಿಲ್ಲ, ಏನಿಲ್ಲ. ಏನೋಪ್ಪ ಫೈನಲಿ ಬಸ್ ಬಂತು, ನಮ್ಮೂರಿಗೂ ಬಂದೆ ನಾನು. ಸರ್ಪ್ರೈಸ್ ಕೊಡುವ ನಮ್ಮಮ್ಮಗೆ. ನಮ್ಮಮ್ಮ ಇಲ್ಲ ತಾನೆ? ಹೌದು, ನಮ್ಮಮ್ಮ ಏನು ಎಕ್ಸ್ಪೆಕ್ಟ್ ವೆಡ್ಡಿಂಗ್ ಆನಿವರ್ಸರಿ ಒಂಚೂರು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಳ್ಳೋದು ಬಿಟ್ಟು ನೀನೇನಮ್ಮ? 2 ಗಂಟೆ ಬಸ್. ಎಲ್ಲ ಕಾಲೇಜು ಸರಿ, ಇವತ್ತೇ ರೆಡಿ ಆಗ್ತೈತಿ. ಸರಿ ಇವತ್ತೇ ಅಲ್ಲ, ಈಗಲೇ ರೆಡಿ ಆಗ್ತೈತಿ. ಏನಮ್ಮ ಮೇಕಪ್ ಮಾಡ್ಕೊಂತೀಯ? ಮೇಕಪ್ ವಿತ್ ಮೇಕಪ್, ವಿತೌಟ್ ಮೇಕಪ್. ನೀನು ಯಾವಾಗಲೂ ಸುಂದರಿ ಥರ ಕಾಣಿಸ್ತೀವಿ ಬಿಡು. ಎಲ್ಲಿ ಒಂಚೂರು ಸ್ಮೆಲ್ ಕೊಡು. ಅಯ್ಯೋ ಅಯ್ಯೋ, ತುಂಬ ತಲೆನೋಯ್ತಿತ್ತು ಅಂತ ನನ್ನ ಸ್ಪೆಕ್ಟ್ ಹಾಕೊಂಡೆ, ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಮಮ್ಮಿ ನಮ್ಮಮ್ಮ ಬಂದೆ, ಏನೋ ತಿಂದಿಲ್ಲ ಅಂದಿದ್ದಕ್ಕೆ ಏನೋ ಕೊಟ್ಟೈತಿ, ತಿಂತಡೀರಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಲೇ ಹುಡುಗಿದದು ಪೂರಿಕಂದು ನಮ್ಮ ಪೂರಿಕಂದಿದ್ದು ಸ್ಪೆಟ್ಟು ನೋಡಿ. ನಮ್ಮಮ್ಮ ಮಜ್ಜಿಗೆ ಕಡ್ದಿತ್ತು, ಬೆಣ್ಣೆ ತೆಗಿತಾ ಇತ್ತು. ಅದಕ್ಕೆ ನಾನು ನಮ್ಮಮ್ಮನ ಹತ್ರ ಬೆಣ್ಣೆ ಇಸ್ಕೊಂಡು ತಿಂದೆ. ಕೊಡಮ್ಮ ಬೆಣ್ಣೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಂಗೆ ಬೆಣ್ಣೆ ತಿನ್ನಲಿಕ್ಕೆ, ಸೂಪರಾಗಿರುತ್ತೆ. ಸೋ ಎಮ್ಮಿ. ಸಂಜೆ ಊಟಕ್ಕೆ ಅಂದರೆ ರಾತ್ರಿ ಊಟಕ್ಕೆ ಏನಾದರೂ ಸ್ಪೆಷಲ್ ರೆಸ್ಟೋರೆಂಟ್ ಟೈಪ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ವಿ. ಅದೇ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದಾಗ ಪನ್ನೀರ್ ಮಸಾಲ ಮಾಡಿ, ಪರೋಟ ಮಾಡಿ, ಆ್ಯಂಡ್ ದೆನ್ ಬೇರೆ ಏನಾದರೂ ರೈಸ್ ಐಟಮ್ ಮಾಡಿ ಸ್ವೀಟ್ಸ್ ಮಾಡೋಣ ಅಂತ ಇದ್ದೀವಿ. ಬನ್ನಿ, ಅಡುಗೆ ಮಾಡೋದನ್ನ ತೋರಿಸ್ತೀನಿ ಇವತ್ತು ರೆಸಿಪಿ. ನಾವು ದನ ಕಾಯೋರು, ನಮ್ಮನ್ಯಾರು ಶಿವ ಕಾಯೋರು. ಈಗ ಇಂಥದಕ್ಕಿಂತಾರ ಅಲ್ಟಿಮೇಟ್ ಮೈಂಡು, ಈ ಲೆಜೆಂಡ್ ಬುದ್ಧಿ ನನ್ನ ತಮ್ಮಗೆ ಮಾತ್ರ ಬರೋದು, ಮತ್ತೆ ಯಾರಿಗೂ ಬರೋದು. ಏನಂತೀರ? ನೋಡಿ, ಎಲ್ಲರೂ ದಾವಣಗೆರೆ ದುರ್ಗಾ ಫಂಕ್ಷನ್ಗೆ ಹೊಸ ಪ್ಯಾಂಟ್ ಹಾಕೊಂಡು ಹೋಗ್ತಾರೆ, ಹೊಸ ಶರ್ಟ್ ಪ್ಯಾಂಟ್ ಹಾಕೊಂಡು ಫಂಕ್ಷನ್ಸಿಗೆ ಹೊಸ ಬಟ್ಟೆ ಹಾಕೊಂಡು ಹೋಗ್ತಾರೆ. ಆದರೆ ನನ್ನ ತಮ್ಮ ಸಗಣಿ ಹೊಡೆದು ಕೆಲಸಗಳನ್ನ ಮಾಡೋದಕ್ಕೆ ಹೊಸ ಬಟ್ಟೆನ ಹಾಕೊಂತಾನೆ. ಲೆಜೆಂಡ್ ಅಲ್ವಾ? ಲೆಜೆಂಡ್ ಪ್ರೋ ಮ್ಯಾಕ್ಸ್ ಅವನು. ನೋಡಿ, ಇದು ಏನು ಹಾಲು ಕಾಯ್ತಾ ಇದೆ. ಈ ಕಡೆ ಊಟಕ್ಕೆ ಅಂತ ಅನ್ನ ಮಾಡ್ತಿದ್ವಿ. ಇವತ್ತು ಪನ್ನೀರ್ ಮಸಾಲ ಮಾಡುವ ರೆಸಿಪಿಯನ್ನು ತೋರಿಸ್ತೀನಿ ಬನ್ನಿ.
ಆ್ಯಕ್ಚುಲಿ ಎಂಥ ವಿಷಯ ಗೊತ್ತುಂಟ ನಿಮಗೆ, ಇವತ್ತು ಏನು ಸ್ಪೆಷಲ್ ಡೇ ಅಂತ ಹೇಳಿಬಿಟ್ಟು ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಪಪ್ಪ ಮಮ್ಮಿ ಆ್ಯನಿವರ್ಸರಿ, ಅದಕ್ಕೆ ನಾನು ಗಿಫ್ಟ್ ತಗೊಂಡು ಆ್ಯಂಡ್ ದೆನ್ ಅವ್ರಿಗೆ ಅಂದರೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿಗೆ. ಅದಕ್ಕೇ ನಾನು ನಮ್ಮ ಅಪ್ಪ ಮಮ್ಮಿಗೆ ಬಟ್ಟೆ ತೊಗೊಂಬಂದಿದ್ದೀನಿ. ನಮ್ಮ ಅಕ್ಕ ಆ್ಯಕ್ಚುಲಿ ಬ್ಲಡ್ ಆರ್ಟ್ ಮಾಡಿ ಕಳಿಸಿದ್ದಾಳೆ. ಅದು ಏನು ಫ್ರೇಮ್ ಅಂತ ಅಂತಿದ್ವಲ್ಲ, ಅದು ಆ್ಯಕ್ಚುಲಿ ಬ್ಲಡ್ ಆರ್ಟು ನಮ್ಮ ಅಪ್ಪಾಜಿ ಅಮ್ಮಂದು. ಸೊ ಅದನ್ನು ರಿವೀಲ್ ಮಾಡಲಿಕ್ಕೆ, ಅಂದರೆ ನಿಮಗೆ ಗೊತ್ತಾ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ಒಂದು ಸುಳಿವು ಸಮೇತ ಇಲ್ಲ. ನಾವು ಬಟ್ಟೆ ತಂದಿರೋದಾಗಿರ್ಬೋದು, ಬ್ಲಡ್ ಆರ್ಟ್ ಮಾಡಿಸಿರೋದಾಗಿರ್ಬೋದು, ಗೊತ್ತೇ ಇಲ್ಲ. ಸೊ ಅದಕ್ಕೇ ಅಮ್ಮ ಇಲ್ಲ ಈಗ ಸದ್ಯ, ಹಾಲು ಕರೀಲಿಕ್ಕೆ ಹೋಗಿದೆ. ಅದಕ್ಕೆ ನಿಮ್ಮ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಅಪ್ಪ ಮಮ್ಮಿಗೆ ಮ್ಯಾಚಿಂಗ್ ತೊಗೊಂಬಂದಿದ್ದೀವಿ. ಮ್ಯಾಚಿಂಗ್ ಸ್ಯಾರಿ, ಮ್ಯಾಚಿಂಗ್ ಶರ್ಟ್ ಪಪ್ಪಾಗೆ ತಗೊಂಡು ಬಂದಿದ್ದೀವಿ ನೋಡಿ. ಚೆನ್ನಾಗಿದೆ ಅಲ್ಲ. ಅವರಿಗೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿಬಿಟ್ಟು ತಗೊಂಬಂದಿರೋದು. ಹೇಗೆ ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ನನ್ನಮ್ಮ ಅಂತೂ ನೋ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ನಮ್ಮಮ್ಮಗೆ ನಾನು ಸ್ಯಾರಿ ತಂದಿದ್ದೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ನಮ್ಮಮ್ಮಗೆ ಗೊತ್ತೂ ಇಲ್ಲ ನಾನು ಫ್ರೇಮ್ ತಂದಿದ್ದೀನಿ ಅಂತೇಳಿ. ನಾನು ಬೇರೆಯವ್ರ ಮನೇಲಿ ಇಟ್ಟು ಬಂದಿದ್ದೀನಿ ಫ್ರೇಮ್, ಸಂಜೆ ತರೋಣ ಅಂತ ಹೇಳಿಬಿಟ್ಟು. ಆಮೇಲೆ ಸರ್ಪ್ರೈಸ್ ಅಷ್ಟೇ, ನಾನು ಬಂದಿದ್ದೀನಿ, ಏನೂ ತಂದಿಲ್ಲ, ಅಪ್ಪಾಜಿಗೊಂದು ಶರ್ಟ್ ತಂದಿದ್ದೀನಿ ಅಂತ ಅಮ್ಮ ಗೊತ್ತಷ್ಟೇ. ಆದರೆ ನಮ್ಮಮ್ಮಗೆ ನಾನು ಸ್ಯಾರಿ ತಂದಿದ್ದೀನಿ ಅಂತ ನಿಜ ಗೊತ್ತಿಲ್ಲ. ಎಷ್ಟು ಸರ್ಪ್ರೈಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಕೊಡ್ತೀನಲ್ಲ ಆವಾಗ. ಫೈನಲಿ ಈಗ ನಾನು ರೆಡಿಯಾಗಿದ್ದೀನಿ. ಅವ್ರು ಬರ್ತಾರೆ, ಅವ್ರನ್ನು ರೆಡಿ ಮಾಡೋದೊಂದೇ ಬಾಕಿ. ಆಮೇಲೆ ನನ್ನ ತಮ್ಮ ಕೇಕೆಲ್ಲ ತಂದಿದ್ದಾನೆ, ಬನ್ನಿ ತೋರಿಸ್ತೀನಿ. ಕೇಕ್ ಇಲ್ಲಿ ಇಟ್ಟಿದ್ದೀವಿ ನೋಡಿ ನಾವು. ಕೇಕ್ ಅಪ್ಪಾಜಿ ಕಾಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಬಂದ್ವಿ. ಕೇಕ್ ತೊಗೊಂಬಂದಾದ್ಮೇಲೆ ಅಷ್ಟೇ ಅನಿಸುತ್ತೆ ಮೇ ಬಿ, ಮತ್ತೇನಿಲ್ಲ. ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಏನು ಡೆಕೋರೇಷನ್ ಏನೂ ಮಾಡೋದಿಲ್ಲ, ಜಸ್ಟ್ ಟೇಬಲ್ ಇಟ್ಬಿಟ್ಟು ಕೇಕ್ ಕಟ್ ಮಾಡಿಸಿ, ಅಂದರೆ ಹೊಸ ಬಟ್ಟೆ ಕೊಟ್ಟು, ಆಮೇಲೆ ಫ್ರೇಮ್ ಕೊಟ್ಬಿಟ್ಟು, ಆಮೇಲೆ ನನ್ನ ತಮ್ಮ ಏನೋ ಗಿಫ್ಟ್ ತಂದಿದ್ದಾನಂತೆ ಅದನ್ನು ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಹೊಟ್ಟೆ ತುಂಬ ಚೆನ್ನಾಗಿರೋ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ತಗೊಳ್ಳಲ್ಲ, ನಿನಗೆ ತಂದಿರೋದು. ಚೆನ್ನಾಗಿತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದ? ಎಕ್ಸ್ಪೆಕ್ಟ್ ಮಾಡಿದ್ದೆಮ್ಮ ನಿಜ? ನಾನು ನಿಮ್ಮ ಅಪ್ಪಗೊಂದೇ ತಂದಿರ್ತೀಯ ಅಂತ ತಿಳ್ಕೊಂಡಿದ್ದೆ. ನಾನೀಗಿಂತ ಒಳ್ಳೆ ಸೀರೆ ತಂದಿರ್ತೀಯ ಅಂತ ಗೊತ್ತಿಲ್ಲ. ಚೆನ್ನಾಗೈತಾ? ಸೂಪರ್. ನಿಜ? ಅದಕ್ಕೆ ಆ ಬ್ಲೌಸ್ ಹೊಲ್ಕ ಅಂತ ಅಂದೆ. ಚೆನ್ನಾಗೈತಾ? ನೈಸ್ ಸೆಲೆಕ್ಷನ್. ಖುಷಿ ಆಯ್ತಾ? ನಿಜ? ಸೂಪರ್ ಸೂಪರ್ ಸೂಪರ್. ನಮ್ಮ ಅಕ್ಕ ಬರ್ಲಿಕ್ಕಾಗಲಿಲ್ಲ, ಅದಕ್ಕೆ ಅವಳು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾಳೆ ಏನೇನು ಅಡುಗೆ ಮಾಡಬೇಕು ಅಂತ. ನಮ್ಮಮ್ಮ ಪನ್ನೀರ್ ಕಟ್ ಮಾಡ್ತಿದ್ದೆ ನೋಡುವ ಬನ್ನಿ. ಸೂಪರ್.
ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನನ್ನ ತಮ್ಮನೇ ತಂದಿದ್ದು ಅವ್ರಿಗೋಸ್ಕರ. ಇದು ನೋಡಿ ನಮ್ಮಮ್ಮನ ಫೈನಲ್ ಲುಕ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ. ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ಅಲ್ವಾ. ಕಟ್ ಮಾಡಿ. ಬ್ಲಡ್ ಆರ್ಟ್ ಕೊಟ್ವಿ. ನಮ್ಮಮ್ಮನ ರಿಯಾಕ್ಷನ್ ನೋಡಿ ಏನು ಮಸ್ತ್ ಖುಷಿ ಆಯಿತು ಗೊತ್ತಾ. ನಮ್ಮಮ್ಮ ಎಷ್ಟು ತುಂಬ ಖುಷಿ ಆಯಿತು. ನಿಮ್ಮ ಅಪ್ಪಾಜಿ ಅಮ್ಮ ತುಂಬಾ ಖುಷಿಯಾದರು ನೋಡಿ. ಓಪನ್ ಮಾಡ್ತಿದ್ದಾರೆ. ನಮ್ಮಮ್ಮ ಅಂತೂ ಫುಲ್ಲು ಖುಷಿ ನೋಡಿ. ನಮ್ಮಮ್ಮನ ಖುಷಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ. ಸಾರ್ಥಕ ಆಯಿತು ಮಾಡಿಸಿದ್ದಕ್ಕೂ ಅನ್ನಿಸ್ತು ನೋಡಿ. ನನ್ನ ತಮ್ಮನೂ ಅವನು ಓನಾಗಿ ದುಡ್ದಿರೋ ದುಡ್ಡಲ್ಲಿ ಅಪ್ಪಾಜಿ ಅಮ್ಮಗೆ ಗಿಫ್ಟ್ ತೊಗೊಂಬಂದಿದ್ದಾನೆ. ಅದು ಚಿಕ್ಕದೇ ಆದರೂ ದೊಡ್ಡದೇ ಆದರೂ ಖುಷಿ ಆಯಿತು ನೋಡಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನೋಡಿ. ನಮ್ಮ ಪಪ್ಪ ಮಮ್ಮಿ ಯಾವತ್ತೂ ಅಷ್ಟೇ, ಇವತ್ತಂತ ಅಲ್ಲ, ಪ್ರತಿದಿನ ಯಾವತ್ತೂ ಬಿಡಲ್ಲ. ಇಬ್ಬರು ಜೊತೆಗೇ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದವರು ಯಾವಾಗಲೂ, ಇವತ್ತಷ್ಟೇ ಅಲ್ಲ. ಮಮ್ಮಿ ನಿನಗೊಂದು ಕ್ವಶನು. ನಮ್ಮ ಅಪ್ಪಾಜಿ ಏನಕ್ಕೆ ಇಷ್ಟ ನಿನಗೆ? ಎಷ್ಟು ಇಷ್ಟ? ತುಂಬ ಇಷ್ಟ. ತುಂಬ ಅಂದರೆ ಎಷ್ಟು ಇಷ್ಟ? ಇಷ್ಟ ಸಾಕು. ಫಸ್ಟೇ ಮದುವೆಗಿನ ಮುಂಚೆ ಇಷ್ಟ ಇಲ್ಲ ಅಂತ ಭಾಳ ಇದು ಮಾಡ್ತಿದ್ದೆ. ಆಮೇಲೆ ಗೊತ್ತಾಯ್ತು ನಾವು ಇಷ್ಟಪಡೋರ್ಗಿನ ಅವರು ಇಷ್ಟಪಡೋದು ಮುಖ್ಯ ಅಂತ ಗೊತ್ತು. ಹಾಗಾಗಿ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರನ್ನ ನಾವು ಜಾಸ್ತಿ ಪ್ರೀತಿ ಮಾಡಬೇಕು. ಹಂಗಾಗಿ ಚೆನ್ನಾಗಿಟ್ಕೊಂಡ್ರೆ. ನಾನು ಅನ್ಕೊಂಡಿದ್ದಿಲ್ಲ ಬೇರೆ ಎಲ್ಲಾರ ಸಿಕ್ಕಿದ್ರೆ ಹೆಂಗಿರ್ತೀನಿ ಗೊತ್ತಿಲ್ಲ. ಆದರೆ ಸ್ವಾದ್ರ ಮಾವನ ಮದುವೆಯಾಗಿ ಚೆನ್ನಾಗಿಟ್ಕೊಂಡು ನಾವು ಇಷ್ಟು ವರ್ಷಕ್ಕೆ 21 ವರ್ಷ ತುಂಬಿ 22 ವರ್ಷ ಅಲ್ಲ, 22 ತುಂಬಿ 23 23 ವರ್ಷ. ಅಷ್ಟರೊಳಗೆ ಎಷ್ಟು ಸರಿ ಜಗಳ ಆಡಿರ್ಬೋದು. ನಾನಂತೂ ನೋಡಿಲ್ಲಪ್ಪ. ಏನೋ ಒಂದು 2 ಪಟ ಆಡಿರ್ಬೋದು ಅಷ್ಟೆ. ಅದು ಸೀರಿಯಸ್ ಏನಿಲ್ಲ. ಅದೇ ಅಷ್ಟೇ. ಅದೇನೋ ಗಂಡ ಹೆಂಡತಿ ಜಗಳ ಉಂಡು ಮಲ್ಕ ತನಕ ಅಷ್ಟೇ. ಏನು ಮತ್ತೆ ಅದ್ರ ಮೇಲೆ ಇಲ್ಲ. ಬೆಳಗ್ಗೆ ಏನು ಹೆಂಗಿರ್ತೀವೋ ಹಂಗೆ ಇರ್ತಿದ್ವಿ ನಾರ್ಮಲಾಗಿ. ಸೂಪರ್. ನಾನು ಸಿಟ್ಟಾಗ್ತಿದ್ದಿಲ್ಲ, ಅಪ್ಪನ ಸಿಟ್ಟಾಗ್ತಿದ್ದಿಲ್ಲ. ಸಿಟ್ಟಾದ್ರೂ ಗುದ್ದಾಡಿದ್ರೂ ಒಂದೇ ತಟ್ಟೆಗೆ ಊಟ ಮಾಡೋದು ನಾವು. ಗೊತ್ತು ನನಗೆ, ಅದು ಹೇಳಿದ್ದೆ ನಾನು. ಎಷ್ಟಿಷ್ಟ? ತುಂಬ ಇಷ್ಟ. ತುಂಬ ತುಂಬ ಇಷ್ಟ. ಹಂಗೆ ಇಟ್ಕೊಂಡೈತೆ ಚೆನ್ನಾಗಿ. ಎಷ್ಟೇ ಆಗಲಿ ಸೋದ್ರ ಮಾವ. ಸಾದ್ರ ಮಾವ ಆದ್ರೂ ಒಬ್ಬೊಬ್ರು ಚೆನ್ನಾಗಿ ಇಟ್ಕೊಳಲ್ಲ. ಹೌದು. ಆದ್ರೆ ನಾನೇ ಪುಣ್ಯ ಅಂತ. ಸೆಲೆಬ್ರೇಷನ್ ಸೂಪರ್ ಆಗಿತ್ತು. ಖುಷಿ ಆಯ್ತಾ? ನನಗೇನೆ ನಿಮ್ಮ ಅಪ್ಪಗೆ ಫುಲ್ ಖುಷಿ. ಊಟ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಹೇಳಕತ್ಬಿಟ್ಟತಿ. ಅಯ್ಯೋ ನಾನು ಇಲ್ಲಿ ಅಂದ್ಕೊಂಡಿದ್ದೆ ಇಲ್ಲ ಕಣೋ, ಹಂಗೆ ಮಾಡಿಬಿಟ್ರು. ಅದಕ್ಕೆ ಅವರು ಫುಲ್ ಖುಷಿ ಆಗ್ಬಿಟ್ರು. ನಿಮಗೆ ಹೇಗೆ ಅನ್ನಿಸ್ತು? ಅಪ್ಪಾಜಿ ಅಮ್ಮಗೆ ಖುಷಿ ಆಯಿತು? ಮಕ್ಕಳು ಮಾಡಿದರೆ ಯಾರೇ ಖುಷಿ ಆಗೋದು. ಮುಂಚೆ ಜೋರಾಗಿ ಹೇಳು. ಅವ್ರೇನು ಮದುವೆಗೇನು ಇರಲ್ಲ ನೋಡೋಕ್ಕೆ. ನೋಡಿ ಸಂತೋಷ ಪಡಲಿ ಬಿಡು ಅಲ್ವಾ? ಹೌದು. ಇವಾಗ ತಾನೇ ಪನ್ನೀರ್ ಬಟರ್ ಮಸಾಲ, ಪರೋಟ ಆ್ಯಂಡ್ ದೆನ್ ಶಾವಿಗೆ ಪಾಯಸ, ಮತ್ತು ಅನ್ನ, ರಸಮ್, ಕೇಕು ಎಲ್ಲ ತಿಂದ್ಬಿಟ್ಟು ಸೆಲೆಬ್ರೇಷನ್ ಮುಗಿಸಿ ಈಗೇನು ಮಲ್ಕೊಳ್ಳೋ ಹೊತ್ತು. ಹೇಗಿತ್ತು ಈ ವಿಡಿಯೋ ಅಂತ ಹೇಳಿಬಿಟ್ಟು ತಿಳಿಸಿ ನೋಡಿ. ಹೀಗಿತ್ತು ನಮ್ಮನೆ ಇವತ್ತಿನ ಸೆಲೆಬ್ರೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಟೈಮ್. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಎಲ್ಲರೂ ನನ್ನ ವಿಡಿಯೋ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೀನೊಮ್ಮೆ ಹೇಳ್ಬಿಡೋಮ್ಮ. ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ ಬಾಯ್ ಬಾಯ್, ಶುಭರಾತ್ರಿ.